ಇವತ್ತೇನಪ್ಪ ನೇಚರಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದಲ್ಲ ಅಂತ ನೋಡ್ತಿದ್ರೆ, ಇವತ್ತು ನಮ್ಮ ಮನೆಯಲ್ಲಿ ಬೋರ್ವೆಲ್ ಕೊರೆಸ್ತಾ ಇದ್ದೀವಿ. ಸೊ ಹಾಗಾಗಿ ಬೆಳಗ್ಗೆನೆ 5:30ಗೆ ಎದ್ದು ಎಲ್ಲರೂ ಮನೆಯವರೆಲ್ಲ ಹೋಗಿದ್ವಿ. ಸೊ ಮನೆಯವರೆಲ್ಲ ಹೋಗಿ ಪೂಜೆ ಮುಗಿಸಿ, ಪೂಜೆ ಆಗಿದ ತಕ್ಷಣ ಬೋರ್ವೆಲ್ನ ಕೊರೆಯಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಮ್ಮ ಕಡೆ ಎಲ್ಲ ಆದಷ್ಟು ಬೇಗ ನೀರು ಬರುತ್ತೆ, ಲೆಟ್ಸಿ ನೋಡೋಣ ಅಂತ ಹೇಳಿ ಫಸ್ಟ್ ಮಣ್ಣು ಕೊರೆಯೋ ಬಿಟ್ಟನ್ನ ಹಾಕೊಂಡು ಕೊರಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಮಣ್ಣು ನೋಡಿ ಈ ತರ ಕೆಂಪು ಕಲರ್ ಮಣ್ಣು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹೀಗೆ ಒಂದು ಪೈಪ್ ಕೊರೆದಿದ ತಕ್ಷಣ ಇನ್ನೊಂದು ಪೈಪ್ ಹಾಕೊಂಡು ಕೊರಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನೀವೇ ನೋಡ್ತಿದ್ದೀರಲ್ಲ, ಕಂಪ್ಲೀಟ್ ಆಗಿ ಫಾಗ್ ತರ ಎಲ್ಲಾ ಕಡೆ ತುಂಬ್ಕೊಬಿಡ್ತು. ಸೊ ವೈಟ್ ಬಂಡೆ ಸಿಕ್ತು, ಅದಾದ ಮೇಲೆ ನಮಗೆ ಕೇಸಿಂಗ್ ಸಿಕ್ತು. ಸೊ ಅಗೇನ್ ಬಿಟ್ಟನ್ನ ಚೇಂಜ್ ಮಾಡಿಕೊಂಡು ಕೊರಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಎಷ್ಟು ದೊಡ್ಡ ಗಾಡಿ ಅಂದ್ರೆ ಲೈಕ್ ಅದನ್ನ ನೋಡ್ತಿದ್ರೆ ಒಳ್ಳೆ ಆನೆ ನೋಡ್ದಾಗೆ ಫೀಲ್ ಆಗ್ತಾ ಇತ್ತು. ಕೊರಿತಾ ನೀರ್ ಬರ್ದೇ ಇರೋ ಕಾರಣ ಪಾಯಿಂಟ್ ಮಾಡಿರೋ ಅಣ್ಣ ಬಂದು ಮತ್ತೆ ಅಗೇನ್ ರೀಚೆಕ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ನನ್ನ ಕೈಯಲ್ಲಿ ನೋಡ್ತಿರೋ ಹಾಗೆ ವೈಟ್ ಕಲರ್ ಬಂಡೆ ಸಿಗ್ತಾ ಇತ್ತು. ನೀರ್ ಬಂತ ಏನು ಅಂತ ಹೇಳಿ ಮುಂದಿನ ವಿಡಿಯೋ ಜೊತೆ ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ತನಕ ಎಲ್ಲ ಕಾಯ್ತಾ ಇರಿ. ಅದರ್ವೈಸ್ ನನ್ನ KA13 ಕನ್ನಡತಿ ಯೂಟ್ಯೂಬ್ ಚಾನಲ್ ಅಲ್ಲಿ ಸಂಪೂರ್ಣ ವಿಡಿಯೋನ ಹಾಕಿದ್ದೀನಿ, ಹೋಗಿ ಒಂದು ಸರಿ ನೋಡಿ.